ಪ್ರಿಯ ವೀಕ್ಷಕರೇ, ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬ ಜೀವಿಗೂ ಕಷ್ಟಗಳು ಅನ್ನೋದು ಬಂದೇ ಬರ್ತವೆ. ಅವನು ಗುಡಿಸ್ಲಲ್ಲಿ ವಾಸ ಮಾಡ್ತಾ ಇರ್ಬೋದು, ಅರಮನೆಯ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ತಾ ಇರ್ಬೋದು. ಅಂಥವನಿಗೂ ಕೂಡ ಕಷ್ಟಗಳು ತಪ್ಪಿದ್ದಲ್ಲ. ಅಂಥ ಯಾವುದೇ ಕಷ್ಟ ಬಂದಾಗಲೂ ನಾವು ಆತಂಕಕ್ಕೊಳಗಾಗದೆ ನೆಮ್ಮದಿಯ ಜೀವನನ ಹೇಗೆ ಮಾಡೋದು ಅನ್ನೋದನ್ನು ನಾನು ಒಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ. ಒಂದು ವಾಕ್ಯ ಇದೆ, ಆ ವಾಕ್ಯನ ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಆ ವಾಕ್ಯನ ನೆನಪಲ್ಲಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಆದರೆ ನಿಮಗೆ ಎಂಥದೇ ಸಂದಿಗ್ಧ ಕಷ್ಟ ತಡ್ಕೊಳಕ್ಕಾಗದೇ ಇರೋಂಥ ಪರಿಸ್ಥಿತಿ ಬಂದಾಗಲೂ ನೀವು ಹಾಯಾಗಿರ್ತೀರ, ಆರಾಮಾಗಿರ್ತೀರ, ನೆಮ್ಮದಿಯಾಗಿರ್ತೀರ. ಅದು ಯಾವುದು ಅಂತ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಿರಲ್ಲ. ಹಾಗೆ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ನೇರವಾಗಿ ಬರುತ್ತೆ. ಬನ್ನಿ, ನಿರಂತರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮಧುಶ್ರೀ HR ವಸಂತ. ಆತ್ಮೀಯರೇ, ನಾನಾಗಲೇ ಹೇಳಿದಾಗೆ ಗುಡಿಸ್ಲಲ್ಲಿ ವಾಸ ಮಾಡ್ತಾ ಇರೋ ಒಬ್ಬ ಬಡವನಿಗೆ ಒಂದು ರೀತಿ ಕಷ್ಟ ಆದರೆ, ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ತಾ ಅರಮನೆಯಲ್ಲಿ ಜೀವನ ಮಾಡ್ತಾ ಇರೋವಂಥ ಒಬ್ಬ ವ್ಯಕ್ತಿಗೂ ಕೂಡ ಅವನದ್ದೇ ಆದ ಸಮಸ್ಯೆಗಳು, ಕಷ್ಟಗಳು, ನೋವುಗಳು ಇದ್ದೇ ಇರ್ತವೆ. ಮಾನಸಿಕವಾಗಿ ಆರೋಗ್ಯವಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ ಅಂದರೆ ನಮಗೆ ದೈಹಿಕ ಆರೋಗ್ಯನೂ ಚೆನ್ನಾಗಿರುತ್ತೆ. ಮೊದಲನೇದಾಗಿ ನಾವು ಮಾನಸಿಕವಾಗಿ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದ್ರಲ್ಲಿ ನಾವು ಸಕ್ಸಸ್ ಆದರೆ ನಮಗೆ ಯಾವುದೇ ರೀತಿಯ ದೈಹಿಕ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಬರಲ್ಲ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ. ಬಂದರೂ ಕೂಡ ಅಂಥ ಸಂದರ್ಭ ತುಂಬ ಸಮಯ ಇರಲ್ಲ. ಅದೇನು ಅಂತ ಹೇಳ್ತೀನಿ ನೋಡಿ. ಒಬ್ಬ ಜೈನ ಗುರು ಹತ್ರ ಒಬ್ಬ ವ್ಯಕ್ತಿ ಹೋಗಿ ಅವನು ಕೇಳಿದ್ನಂತೆ, ನೋಡಿ ಸ್ವಾಮಿ, ನಾನು ಕಷ್ಟ ಬಂದಾಗ ಕುಗ್ಗಬಾರ್ದು, ಸುಖ ಬಂದಾಗ ಹಿಗ್ಗಬಾರ್ದು. ಆ ರೀತಿಯಾಗಿ ನಾನು ಜೀವನ ಮಾಡಬೇಕು. ಹುಟ್ಟಿದಾಗಿಂದ ಸಾಯೋವರೆಗೂ ನಾನು ಕಷ್ಟ ಬಂದಾಗ ಕುಗ್ಗಬಾರ್ದು, ಸುಖ ಬಂದಾಗ ಹಿಗ್ಗಬಾರ್ದು. ಹಾಗೇ ಇರಬೇಕು ಅನ್ನೋದ್ರೆ ನಾನು ಏನು ಮಾಡಬೇಕು ನನಗೆ ಹೇಳ್ಕೊಡಿ. ಯಾಕಂದರೆ ಕಷ್ಟ ಬಂತು ಅಂದ ತಕ್ಷಣ ನಾನು ಕುಗ್ಗಿ ಹೋಗ್ಬಿಡ್ತೀನಿ. ಅದು ಮನುಷ್ಯನ ಸಹಜ ಗುಣ ಅಲ್ವಾ. ನಾನು ಕುಗ್ಗಲೇಬಾರ್ದು, ನಾನು ಆತಂಕಕ್ಕೆ ಒಳಗಾಗಬಾರ್ದು, ನಾನು ಡಿಪ್ರೆಷನ್ಗೆ ಹೋಗಬಾರ್ದು, ನಾನು ಟೆನ್ಷನ್ ಮಾಡ್ಕೊಳ್ಬಾರ್ದು. ನಾನು ಯಾವಾಗಲೂ ಒಂದೇ ರೀತಿಯಾಗಿ ಇರಬೇಕು. ಹಾಗಿರಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ. ಅದಕ್ಕೆ ಜೈನ ಗುರುಗಳು ಒಂದು ವಾಕ್ಯನ ಹೇಳ್ಕೊಟ್ರಂತೆ. ಆ ವಾಕ್ಯ ಯಾವುದು ಗೊತ್ತಾ? ನೋಡಿ, ಆ ವಾಕ್ಯ ಯಾವುದು ಅಂತ ಹೇಳೋದಕ್ಕೂ ಮುಂಚೆ ನಾನೊಂದು ವಿಷಯ ಹೇಳ್ತೀನಿ ನಿಮಗೆ. ಇಲ್ಲಿ ನಾವು ಯಾವಾಗಲೂ ಮಾನಸಿಕವಾಗಿ ಯಾವುದೇ ಒಂದು ಸಣ್ಣ ಪುಟ್ಟ ಕಷ್ಟ ಬಂದರೂ ಕುಗ್ಗಿ ಹೋಗ್ಬಿಡ್ತೀವಿ. ಆ ಕಷ್ಟ ನಮ್ಮ ಜೀವನದಲ್ಲಿ ಬಂದಿದೆ ಅಂದರೆ ಅದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ, ನಮಗೆ ನಾವೇ ಕಾರಣ. ನಮ್ಮ ಜೀವನನ ನಾವು ಸಂತೋಷವಾಗಿ ನೆಮ್ಮದಿಯಾಗಿ ಕಳೀತಿದ್ದೀವಿ ಅಂತ ಅನ್ನೋದಾದರೆ ಅದಕ್ಕೂ ನಾವೇ ಕಾರಣ. ನಮ್ಮ ಜೀವನ ಯಾವಾಗಲೂ ದುಃಖದಲ್ಲಿ ಮುಳುಗೋಗ್ತಾ ಇದೆ ಅಂತ ಹೇಳಬೇಕು ಅಂದರೆ ಅದಕ್ಕೂ ನಾವೇ ಕಾರಣ ಆಗಿರ್ತೀವಿ, ಬೇರೆ ಯಾರೂ ಕಾರಣ ಅಲ್ಲ. ನಮ್ಮ ಮಾನಸಿಕವಾದ ಏನು ಹೇಳ್ತೀವಲ್ಲ, ನಮ್ಮ ಮನಸ್ಸಿನ ಆಲೋಚನೆಗಳಂತೆ ನಮ್ಮ ಜೀವನ ನಡೀತಾ ಇರುತ್ತೆ. ನಾವು ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀವಿ ಅಂದರೆ ನಮ್ಮ ದೈಹಿಕವಾಗಿ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ, ನಮ್ಮ ಆರೋಗ್ಯನೂ ಕೆಡಲ್ಲ, ನಾವು ಯಾವಾಗಲೂ ನೆಮ್ಮದಿಯಾಗಿರ್ತೀವಿ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಲ್ಲೋಲ ಕಲ್ಲೋಲ ಸ್ಥಿತಿಗಳಿರ್ತಾವಲ್ಲ, ನಮಗೇನೋ ಒಂಥರ ಕನ್ಫ್ಯೂಷನ್. ನಮ್ಮ ಕನ್ಫ್ಯೂಷನ್ ಏನಂತಂದರೆ ಮುಂದೆ ನಮ್ಮ ಭವಿಷ್ಯ ಏನಾಗ್ಬಿಡುತ್ತೋ ಅನ್ನೋ ಭಯ. ಹಿಂದೆ ನಮ್ಮ ಏನು ಭೂತಕಾಲದಲ್ಲಿ ಅದೆಲ್ಲ ನಡೆದುಬಿಟ್ಟಿದೆಯಲ್ಲ, ಅಯ್ಯೋ ಅಂಥದ್ದೆಲ್ಲ ಆಯ್ತಲ್ಲ, ಅಯ್ಯೋ ದೇವರೇ ಅವನು ಹಾಗೆ ಮಾಡ್ದ, ನನಗೆ ಹೀಗೆ ಅವನು ಆ ಥರ ಅಂದ್ಬಿಟ್ಟ, ನನಗೆ ಈ ಥರ ಅಂದ್ಬಿಟ್ಟ, ಅಥವಾ ನಾನು ಆ ಥರ ತಪ್ಪು ಮಾಡಿಬಿಟ್ಟೆ, ನಾನು ಈ ಥರ ತಪ್ಪು ಮಾಡಿಬಿಟ್ಟೆ, ಅಯ್ಯೋ ದೇವರೇ ನನಗೆ ಏನಪ್ಪ ನಾನು ಹೀಗೆ ಮಾಡಿಬಿಟ್ನಲ್ಲ, ಹೀಗಾಗೋಯ್ತಲ್ಲ ಅಂತ ಭೂತಕಾಲದ ಬಗ್ಗೆ ಚಿಂತೆ ಮಾಡೋದು. ಅಯ್ಯೋ ಭವಿಷ್ಯದಲ್ಲಿ ಮುಂದೆ ಏನಾಗ್ಬಿಡುತ್ತೋ, ನನ್ನ ಜೀವನ ಏನಾಗ್ಬಿಡುತ್ತೋ ಅನ್ನೋ ಟೆನ್ಷನ್ನಲ್ಲಿ ಭವಿಷ್ಯದ ಕಾಲದ ಬಗ್ಗೆ ಯೋಚನೆ ಮಾಡೋದು. ಭೂತದ ಬಗ್ಗೆ ಯೋಚನೆ, ಚಿಂತೆ, ಭವಿಷ್ಯದ ಬಗ್ಗೆ ಭಯ, ಆತಂಕ, ಇವೆರಡನ್ನು ಮೊದಲು ಡಿಲೀಟ್ ಮಾಡಿಬಿಡಿ. ಅವಿದ್ರೇ ನಮಗೆ ತೊಂದರೆ ಕೊಡೋದು.
ಅವುಗಳೇ ಈ ಭೂತಕಾಲ ಒಂದು ಭೂತ, ಭವಿಷ್ಯತ್ ಕಾಲನೂ ಒಂದು ದೆವ್ವನೇ. ಅದು ಎರಡೂ ಈ ದೆವ್ವಗಳು ಸೇರ್ಕೊಂಡು ನಮಗೆ ಈ ಟೆನ್ಷನ್ನ ಕ್ರಿಯೇಟ್ ಮಾಡ್ತಾ ಇರ್ತವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಏನು ಗೊತ್ತಾ, ಯಾರೋ ಒಬ್ಬ ಎದುರುಗಡೆ ಮನೆಯವನು ಕಾರ್ ತೊಗೊಂಡ್ಬಿಟ್ಟ. ಅಯ್ಯೋ ಅವ್ನು ಕಾರ್ ತೊಗೊಂಡಲ್ಲ ಅಂತ ಹೊಟ್ಟೆ ಒಳಗೆ ಬೆಂಕಿ ಹಚ್ಕೊಂಡು ಟೆನ್ಷನ್ ಮಾಡ್ಕೊಂಬಿಡೋದು. ಅಯ್ಯೋ ದೇವರೇ, ನಾನು ಹೀಗೆ ಇದ್ದೀನಲ್ಲ. ಅವನು ನನಗೂ ಮುಂಚೆ ಅವನು ಕೆಲಸಕ್ಕೆ ಸೇರಿಕೊಂಡಿರಲಿಲ್ಲ, ಅವನು ಏನು ಕೆಲಸನೇ ಮಾಡ್ತಿರಲಿಲ್ಲ. ನಾನು ಅವನಿಗೂ ಮುಂಚೆ ಇಷ್ಟು ದೊಡ್ಡ ಕೆಲಸ ಮಾಡ್ತಿದ್ದೀನಿ, ಇಷ್ಟು ಸಂಪಾದನೆ ಮಾಡ್ತಿದ್ದೀನಿ, ಒಂದು ಕಾರ್ ತೊಗೊಳಕ್ಕಾಗಿಲ್ಲ ನನಗೆ. ಅವನು ನೋಡು ಎಷ್ಟು ದೊಡ್ಡ ಬಂಗ್ಲೆ ಕಟ್ಟಿಸ್ತಾ, ಇವನೊಂದು ಅದು ತಗೊಂಡ, ಇವನು ಇದು ತಗೊಂಡ, ಅವನು ಹಂಗಿದ್ದಾನೆ, ಇವನು ಹಿಂಗಿದ್ದಾನೆ, ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ಹಾಕ್ತಾನೆ, ಅವನು ಎಷ್ಟು ಖುಷಿಯಾಗಿದ್ದಾನೆ, ಎಲ್ಲ ಕಡೆ ಟ್ರಿಪ್ ಹೋಗ್ತಾನೆ, ಅಲ್ಲಿರ್ತಾನೆ ಇಲ್ಲಿರ್ತಾನೆ, ಫೇಸ್ಬುಕ್ಕಲ್ಲಿ ಯಾವಾಗಲೂ ಅವನ ಫೋಟೋಗಳೆಲ್ಲ ಅಪ್ಲೋಡ್ ಮಾಡ್ತಿರ್ತಾನೆ, ಅವನು ಎಷ್ಟು ಖುಷಿಯಾಗಿದ್ದಾನೆ, ಸಂತೋಷವಾಗಿದ್ದಾನೆ. ನಾನು ಯಾಕೆ ಹೀಗಿದ್ದೀನಿ, ನನಗೆ ಯಾಕೆ ದೇವರು ಹೀಗೆ ಮಾಡಿದ್ದಾನೆ, ನನಗೆ ಯಾಕೆ ದೇವರು ಹೀಗಿಟ್ಟಿದ್ದಾನೆ. ಅರ್ಧ ಜೀವನ ನಾವು ಇದರಲ್ಲಿ ಕಳೀತಾ ಇದ್ದೀವಿ. ಅರ್ಧ ಆತಂಕಕ್ಕೆ ಇದೇ ಕಾರಣ ಆಗ್ತಾಯಿದೆ. ಮೊದಲು ಇದನ್ನೆಲ್ಲ ಬಿಟ್ಟುಬಿಡಿ. ನಾವು ಬೇರೆಯವರಿಗೆ ನಮ್ಮನ್ನು ಯಾವತ್ತೂ ಹೋಲಿಕೆ ಮಾಡ್ಕೊಳ್ಬಾರ್ದು. ಈ ಜಗತ್ತಿನ ಅತ್ಯದ್ಭುತ ಅಂದರೆ ಅದು ನಾನು ಅಂತ ನಾನು ಅಂದ್ಕೊಂಡ್ಬಿಡ್ಬೇಕು. ಕನ್ನಡಿ ಮುಂದೆ ನಿಂತರೆ ಕೆಲವ್ರು ಅಂದ್ಕೊಳ್ತಾರೆ, ಅಯ್ಯೋ ನಾನೇನಪ್ಪ ಇಷ್ಟು ದಪ್ಪ ಇದ್ದೀನಿ, ಅಯ್ಯೋ ದೇವರೇ ಇಷ್ಟು ಅಸಹ್ಯವಾಗಿದ್ದೀನಿ, ಅಯ್ಯೋ ನನ್ನ ಮುಖದಲ್ಲಿ ಏನು ಇದು ಮೊಡವೆಗಳೆಲ್ಲ ಇದೆ, ಅಯ್ಯೋ ಎಷ್ಟು ಅಸಹ್ಯವಾಗಿದ್ದೀನಿ ನಾನು, ಅಯ್ಯೋ ನನ್ನ ಕಲ್ಲರ್ ಯಾಕೆ ಇಷ್ಟು ಕಪ್ಪಗಿದೆ, ಅಯ್ಯೋ ಅಯ್ಯೋ ನನ್ನ ಕಣ್ಣು ಯಾಕೆ ಹೀಗಿದೆ, ಅಯ್ಯೋ ನನ್ನ ಮೂಗು ಯಾಕೆ ಹೀಗಿದೆ, ಅಯ್ಯೋ ನನ್ನ ಬಾಯಿ ಯಾಕೆ ಹೀಗಿದೆ ಸೊಟ್ಟಕ್ಕೆ. ಇದರಲ್ಲಿ ಅರ್ಧ ಜೀವನ ಕಳೆದು ಬಿಡ್ತೀವಿ. ಇದೇ ಅರ್ಧ ನಮಗೆ ಸ್ವಲ್ಪ ರೀತಿಯ ಆತಂಕಕ್ಕೆ ಒಳಗಾಗುವಂಥ ಪರಿಸ್ಥಿತಿ. ಕೆಲವರು ಯಾರೋ ಮೇಕಪ್ ಹಾಕ್ಕೊಂಡು ಒಂದೊಳ್ಳೆ ಫೋಟೋ ತೆಗೆದು ಫೇಸ್ಬುಕ್ಕಲ್ಲಿ ಅಪ್ಲೋಡ್, ಇವಳು ಎಷ್ಟು ಸುಂದರವಾಗಿದ್ದಾಳೆ, ನಾನು ಯಾಕೆ ಹೀಗಿದ್ದೀನಿ, ಹೀಗೆ ಹೋಲಿಕೆ ಮಾಡ್ಕೊಂಡು ಅರ್ಧ ನಮ್ಮ ಜೀವನನ ಆತಂಕಕ್ಕೆ, ಡಿಪ್ರೆಷನ್ಗೆ ನಾವೇ ತಗೊಂಡು ಹೋಗ್ತಾ ಇರ್ತೀವಿ. ಮೊದಲು ಇದನ್ನು ಬಿಡಿ. ಇದನ್ನೆಲ್ಲ ಬಿಟ್ಟು ಈ ಜಗತ್ತಿನ ಅತ್ಯದ್ಭುತ ಶಕ್ತಿಗಳಲ್ಲಿ ನಾನು ಒಂದು ಅಂತ ಯಾವತ್ತೂ ಥಿಂಕ್ ಮಾಡ್ತಿರೋ, ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಆಲೋಚನೆಗಳಂತೆ ನಮ್ಮ ಜೀವನ. ನಮ್ಮ ಆಲೋಚನೆಗಳು ಹೇಗಿದ್ದಾವೆ ಅಂದರೆ, ಅಯ್ಯೋ ನನ್ನ ಕೈಲೇನೂ ಆಗಲ್ಲ, ಅಯ್ಯೋ ಮುಗಿದೋಯ್ತು, ನನ್ನ ಜೀವನ ಇಷ್ಟೇ ಅಂದ್ಕೊಂಡ್ರೆ ಇಷ್ಟೇ, ಆಗೋಯ್ತು ಅಂದ್ಕೊಂಡ್ರೆ ಆಗೋಯ್ತು ಅಲ್ಲ. ಪ್ರತಿಯೊಂದು ಸಮಸ್ಯೆನೂ ಕೂಡ ಅಂತ್ಯ ಇಲ್ಲ, ಅದು ಆರಂಭ ಅಂತ ಅಂದ್ಕೊಳ್ಬೇಕು ನಾವು. ಇದ್ಯಾವುದೋ ಒಂದು ಸಮಸ್ಯೆ ಬಂದಿದೆ ಅಂದರೆ ಅದು ನಮ್ಮ ಜೀವನದ ಆರಂಭ. ಅಲ್ಲೇನೋ ಒಂದಿದೆ, ಒಂದು ಸಮಸ್ಯೆ ಬಂದಿದೆ ಅಂದರೆ ನಮಗೆ ಮುಂದೆ ಏನೋ ಒಂದು ಸಂತೋಷದ ಕ್ಷಣ ನಮಗೋಸ್ಕರ ಕಾಯ್ತಾ ಇದೆ ಅಂತ ಅರ್ಥ. ಪ್ರತಿಯೊಂದು ದಿನವೂ ನಮ್ಮ ಜೀವನದ ಆರಂಭ ಅಂತ ಅಂದ್ಕೊಳ್ಬೇಕು, ಅಂತ್ಯ ಅಂತ ಯಾವತ್ತೂ ಅಂದ್ಕೊಳ್ಬಾರ್ದು. ನಾವೇನು ಅಂದ್ಕೊಳ್ತೀವೋ ಅದೇ ನಮ್ಮ ಜೀವನ. ಮನಸ್ಸಿನಂತೆ ಮಹಾದೇವ, ಯದ್ಭಾವಂ ತದ್ಭವತಿ. ನಾವೇನು ಯೋಚನೆ ಮಾಡ್ತೀವೋ ಅದೇ ನಮ್ಮ ಜೀವನ ಆಗಿರುತ್ತೆ. ನಾನು ಪ್ರತಿ ವಿಡಿಯೋದಲ್ಲಿ ಇದನ್ನು ಹೇಳ್ತಾ ಇರ್ತೀನಿ, ನಮ್ಮ ಆಲೋಚನೆಗಳಂತೆ ನಮ್ಮ ಜೀವನ ಅಂತ. ನೋಡಿ, ನಾವೇನು ಮಾಡ್ತೀವಿ ಅಂದರೆ, ಕಷ್ಟ ಬಂದ ಕೂಡಲೇ ಏನೋ ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದೋಯ್ತು, ಇನ್ನೇನು ಮುಗ್ದೋಯ್ತು, ನನ್ನ ಕಥೆನೇ ಮುಗೀತು ಅಂದ್ಕೊಳ್ತೀವಿ. ಇಲ್ಲ, ಕತೆ ಮುಗಿಯಲ್ಲ, ಶುರುವಾಯಿತು ಅಂದ್ಕೊಳ್ಳಿ, ಖುಷಿ ಪಡಿ, ಆನಂದ ಪಡಿ. ಜೈನ್ ಗುರು ಹತ್ರ ಹೋಗಿ ಆ ವ್ಯಕ್ತಿ ಕೇಳ್ತಾನಲ್ಲ, ನಾನು ಕಷ್ಟ ಬಂದಾಗ ಕುಗ್ಗಲೇಬಾರ್ದು ಅಂಥದ್ದೊಂದು ಹೇಳು ಅಂತ. ಅದೇನು ಗೊತ್ತಾ, ಈ ಕ್ಷಣ ಶಾಶ್ವತವಲ್ಲ. ನಾನೊಂದು ವಾಕ್ಯ ಹೇಳ್ತೀನಿ, ಆ ವಾಕ್ಯನ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋರ್ಗು ಅಂತ ಹೇಳಿದ್ನಲ್ಲ, ಅದೇ ಈ ವಾಕ್ಯ. ಆ ಜೈನ್ ಗುರು ಹೇಳಿದ ವಾಕ್ಯ, ಈ ಕ್ಷಣ ಶಾಶ್ವತವಲ್ಲ. ಇದನ್ಯಾರು ಪಾಲಿಸ್ತಿರೋ, ಎಂಥದೇ ಸಂದರ್ಭ ಬರಲಿ, ಎಂಥ ಅಪಾಯಕಾರಿ ಸಂದರ್ಭ ಬಂದರೂ ಕೂಡ ನೀವು ಆತಂಕಕ್ಕೊಳಗಾಗಲ್ಲ, ನೀವು ನೋವನ್ನು ಅನುಭವಿಸಲ್ಲ, ನೀವು ನೆಮ್ಮದಿಯಾಗಿರ್ತೀರ, ಸಂತೋಷವಾಗಿರ್ತೀರ. ಏನೇ ಬರಲಿ ದುಃಖಕ್ಕೆ ಒಳಗಾಗದೆ ಆರಾಮಾಗಿ ಕೂಲಾಗಿ ಇದ್ದುಬಿಡಿ. ಈ ಕ್ಷಣ ಶಾಶ್ವತವಲ್ಲ ಅಂತ ಅಂದ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಹೇಳಿ, ಧೈರ್ಯ ಕೊಡಿ, ನಿಮಗೆ ನೀವೇ ಧೈರ್ಯ ತುಂಬ್ಕೊಳ್ಳಿ. ಈ ಕ್ಷಣ ಶಾಶ್ವತವಲ್ಲ ಅಂದರೆ ಈ ಕಷ್ಟ ಕೂಡ ಶಾಶ್ವತ ಅಲ್ಲ. ಈ ಕ್ಷಣ ಏನು, ಇಂಥ ಕಷ್ಟದ ಕ್ಷಣ, ಕಷ್ಟದ ಪರಿಸ್ಥಿತಿ, ಸಂದಿಗ್ಧ ಪರಿಸ್ಥಿತಿ ಎಂಥದೇ ಇರಲಿ, ಈ ಕ್ಷಣ ಶಾಶ್ವತ ಅಲ್ಲ. ಈ ಮಾತನ್ನು ನಿಮ್ಮ ಮನಸ್ಸಲ್ಲಿ ನೀವು ಹೇಳ್ಕೊಳ್ತಾ ಹೋಗಿ.
ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತೆ. ನಾವು ಅಂದ್ಕೊಳ್ಳೋದು ತಪ್ಪು. ನಾವು ಯಾರಿಗೋ ಹೋಲಿಕೆ ಮಾಡಿಕೊಂಡು ನಾವು ಅನುಭವಿಸ್ತಿರ್ತೀವಿ ನೋವನ್ನ ಅಂತ ಹೇಳಿದ್ನಲ್ಲ, ಅದು ಯಾರಿಗೋ ಹೋಲಿಕೆ ಮಾಡಿಕೊಂಡು ಅವ್ನು ಹಾಗಿದ್ದಾನೆ, ಇವನು ಹೀಗಿದ್ದಾನೆ, ಅವಳು ಅಯ್ಯೋ ಅಷ್ಟು ದೊಡ್ಡ ರೇಷ್ಮೆ ಸೀರೆ ತೊಗೊಂಡ್ಕೊಂಡ್ಲು, ನನಗಿಲ್ವಲ್ಲ, ಇದನ್ನು ಬಿಟ್ಟುಬಿಡಿ. ಅವಳು ರೇಷ್ಮೆ ಸೀರೆ ಉಟ್ಕೊಂಡಿರ್ಬೋದು, ಅವಳ ಗಂಡ ಕಾರಲ್ಲೇ ಓಡಾಡ್ತಿರ್ಬೋದು, ಅವಳ ಗಂಡ ಅವಳನ್ನು ಶಾಪಿಂಗೆಲ್ಲ ಕರ್ಕೊಂಡೋಗಿ ಮೆರೆಸ್ತಾ ಇರ್ಬೋದು. ಆದರೆ ಅವರ ಮನೆ ಒಳಗಡೆ 4 ಗೋಡೆ ಮಧ್ಯೆ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಾ? ಅವರು ಎಷ್ಟೇ ದೊಡ್ಡ ಶ್ರೀಮಂತರಾಗಿರ್ಬೋದು, ಅವ್ರಿಗೂ ಮಾನಸಿಕ ನೆಮ್ಮದಿ ಇದೆ ಅಂತ ನಾವು ಹೇಗೆ ಅಂದ್ಕೊಳಕ್ಕಾಗತ್ತೆ? ಅವ್ರವ್ರ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾ? ಯಾರ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಅವ್ರ ಮನಸ್ಸಲ್ಲಿ ಎಂಥೆಂಥ ನೋವುಗಳಿರ್ಬೋದು ನಮಗೆ ಗೊತ್ತಿಲ್ಲ. ದೊಡ್ಡ ಶ್ರೀಮಂತ, ಬೇಕಾದಷ್ಟಿದೆ, ಆಳು ಕಾಳು ಎಲ್ಲ ಇದೆ, ಆದರೆ ಅವನು ಅಂದ್ಕೊಂಡಿದ್ದನ್ನು ಅವನಿಗೆ ಬೇಕು ಅನಿಸಿದ್ದನ್ನು ಅವನು ತಿನ್ನೋಕ್ಕಾಗ್ತಾರಲ್ಲ, ಅಂಥ ಕಾಯಿಲೆಗೆ ಬಂದುಬಿಟ್ಟಿರುತ್ತೆ ಅವನಿಗೆ. ಅದು ನಮಗೆ ಗೊತ್ತಿರಲ್ಲ. ಅವಳು ದೊಡ್ಡ ರೇಷ್ಮೆ ಸೀರೆ ಉಟ್ಕೊಂಡು ಅವಳ ಗಂಡ ಶಾಪಿಂಗ್ ಕರ್ಕೊಂಡೋಗಿ ಮೆರೆಸ್ತಿರ್ಬೋದು, ಆದರೆ ಮನೆ ಒಳಗಡೆ ಅವನು ಅವಳನ್ನ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾ ಇರ್ಬೋದು. ಯಾರಿಗೆ ಗೊತ್ತು ಅಲ್ವಾ? ಅದೆಲ್ಲ ಬಿಟ್ಟುಬಿಡಿ. ಬೇರೆಯವ್ರಿಗೆ ನಮ್ಮನ್ನು ನಾವು ಹೋಲಿಕೆ ಮಾಡ್ಕೊಳ್ಳೋದು ಬೇಡ. ನಮ್ಮ ಪರಿಸ್ಥಿತಿ ಏನಿದೆಯಲ್ಲ, ಇವತ್ತಿನ ಪರಿಸ್ಥಿತಿ ಇದು ಶಾಶ್ವತ ಅಲ್ಲ. ಮುಂದೊಂದು ದಿನ ಒಳ್ಳೆ ಕ್ಷಣಗಳು, ಒಳ್ಳೆಯ ದಿನಗಳು ಬಂದೇ ಬರ್ತವೆ ಅನ್ನೋದನ್ನು ಯಾವತ್ತೂ ನೀವು ಮರಿಬೇಡಿ, ಆಯಿತಾ? ಎಲ್ಲರೂ ಖುಷಿಯಾಗಿರಿ, ಸಂತೋಷವಾಗಿರಿ, ನೆಮ್ಮದಿಯಾಗಿರಿ. ಈ ಕ್ಷಣ ಶಾಶ್ವತವಲ್ಲ, ಯಾವತ್ತೂ ಮರಿಬೇಡಿ. ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.